ಎಲ್ಲರಿಗೂ ನನ್ನ ನಮಸ್ಕಾರ. ನಯನಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವೆಜಿಟೇಬಲ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೋಟೆಲ್ ಶೈಲಿಯ ವೆಜಿಟೇಬಲ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಹೋಟೆಲ್ ಶೈಲಿಯ ವೆಜಿಟೇಬಲ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಹಿಡಿ ಕೊತ್ತಂಬರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಪಲಾವ್ ಎಲೆ, 1 ಸ್ಪೂನು ಗಸಗಸೆ, 4 ಮೆಣಸಿನ್ಕಾಳು, 1 ಏಲಕ್ಕಿ, 8 ಗೋಡಂಬಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಚಕ್ಕೆ, 4 ಲವಂಗ ತೊಗೊಂಡಿದ್ದೀನಿ. 1 ಸ್ಪೂನು ಪುಟಾಣಿ. ರುಬ್ಬೋದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಒಂದು ಈರುಳ್ಳಿ, 1 ಬಟ್ಲು ಹಸಿ ಕೊಬ್ಬರಿ ಫ್ರೆಶ್ ಆಗಿದೆ, 8 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, 6 ಎಸಳು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದಿಷ್ಟು ರುಬ್ಬೋದಕ್ಕೆ. ಆಮೇಲೆ ವೆಜಿಟೇಬಲ್ ಕರಿಗೆ ಯಾವ್ದು ನಮಗೆ ವೆಜಿಟೇಬಲ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. 1 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೂಕೋಸು ತೊಗೊಂಡಿದ್ದೀನಿ, ಒಂದು ಚಿಕ್ಕದು. ಇದು ಒಂದು ಅರ್ಧಕ್ಕಿಂತ ಕಡಿಮೆ ಇದೆ. ಇದು 1 ಬಟ್ಲಿದೆ. ಆಮೇಲೆ ಅರ್ಧಕ್ಕಿಂತ ಕಡಿಮೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಸಿಹಿ ಆಗಿಬಿಡುತ್ತೆ ನಮಗೆ. ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಬೀನ್ಸು. ಆಮೇಲೆ 1 ಬಟ್ಲು ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ. ಇದು ಒಂದು ಅರ್ಧ ಬಟ್ಲಷ್ಟು ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಆಮೇಲೆ ಕರಿಬೇವು, ಆಮೇಲೆ 1 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಜೀರಿಗೆ, ಅರಿಶಿಣ ಅರ್ಧ ಸ್ಪೂನು, 2 ಸ್ಪೂನು ತುಪ್ಪ, 2 ಸ್ಪೂನು ಎಣ್ಣೆ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ರುಬ್ಕೊಳ್ಳೋಣ. ಅದಕ್ಕೆ 1 ಹಿಡಿ ಕೊತ್ತಂಬರಿ, ಹಾಗೆ 8 ಹಸಿಮೆಣಸಿನ್ಕಾಯಿ, ಆಮೇಲೆ ಗೋಡಂಬಿ, 8 ಗೋಡಂಬಿ, ಲವಂಗ, ಚಕ್ಕೆ, 1 ಏಲಕ್ಕಿ, 4 ಮೆಣಸಿನ್ಕಾಳು, 1 ಸ್ಪೂನು ಜೀರಿಗೆ, ಹಾಗೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಗಸಗಸೆ ಹಾಕಿದ್ದೀನಿ. ಇದಕ್ಕೆ ಮತ್ತೆ 1 ಈರುಳ್ಳಿ, ಹೆಚ್ಚಿಟ್ಟಿರುವಂತಹ 1 ಈರುಳ್ಳಿ, ಹಸಿ ಈರುಳ್ಳಿ, ಹಾಗೆ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಹಾಗೆ ಹಸಿ ಶುಂಠಿ. ಇದನ್ನು ಆಮೇಲೆ 1 ಸ್ಪೂನು ಪುಟಾಣಿ, 1 ಸಣ್ಣ ಲೋಟದಷ್ಟು ನೀರು ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇವಾಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ನಾನು ಒಂದು ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಡೈರೆಕ್ಟಾಗಿ ಇದರಲ್ಲೇ ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಬೇಗನೆ ಆಗುತ್ತೆ. ನಿಮಗೆ ಬೇಡ ಅಂದರೆ ಸಪ್ರೇಟಾಗಿ ತರಕಾರಿ ಬೇಯಿಸ್ಬಿಟ್ಟು ನೀವು ಮಾಡ್ಬೋದು. ಒಂದು ಕುಕ್ಕರ್ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕಬೇಕು.
ತುಪ್ಪ ಹಾಕೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ವೆಜಿಟೇಬಲ್ ಕರಿಗೆ. ಹಾಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಕಾಯಬೇಕು. ಇವಾಗ ಕಾದಿದೆ. ಇದಕ್ಕೆ 1 ಸ್ಪೂನು ಜೀರಿಗೆ, ಹಾಗೆ ಕರಿಬೇವು, ಹಾಗೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿ, ಹಾಗೆ ಒಂದು ಪಲಾವ್ ಎಲೆ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ನಾವು ಕುಕ್ಕರಲ್ಲಿ ಈ ಥರ ನೇರವಾಗಿ ಮಾಡೋದ್ರಿಂದ ನಮಗೆ ಸಮಯ ಉಳಿಯುತ್ತೆ, ತುಂಬ ಬೇಗನೆ ಆಗೋಗುತ್ತೆ ಇದು ಈ ಥರ ಮಾಡೋದ್ರಿಂದ. ಇದು ನಮಗೆ ನೀಟಾಗಿ ಫ್ರೈ ಆಗಬೇಕು. ಇವಾಗ ಇದು ಬೆಂದಿದೆ. ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಟೊಮೆಟೊ ಹಾಕಿಂದೆ ಒಂದ್ಸಲ ಫ್ರೈ ಮಾಡಬೇಕು. ತುಂಬ ಬೇಗನೆ ಮಾಡ್ಬೋದು ಈ ಥರ. ಯಾರಾದರೂ ಮನೇಲಿ ಗೆಸ್ಟ್ ಬರ್ತಾರೆ ಅಂತಂದರೆ ಈ ಥರ ತುಂಬ ಬೇಗನೆ ನಾವು ವೆಜಿಟೇಬಲ್ ಕರಿ ಮಾಡ್ಬೋದು. ಹೋಟೆಲ್ ಶೈಲಿಯ ವೆಜಿಟೇಬಲ್ ಕರಿ ಇದು ಸಾಫ್ಟ್ ಆಗಬೇಕು, ನಮಗೆ ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ ಇದು ಇವಾಗ ಫ್ರೈ ಆಗಿದೆಯಲ್ಲ, ಇದಕ್ಕೆ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಬಟಾಣಿ, ಇದನ್ನು ನಾನು 3 ರಿಂದ 4 ಜನಕ್ಕೆ ಆಗುತ್ತೆ ಆರಾಮಾಗಿ. ಹಾಗೆ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟ್, ಹಾಗೆ ಹೂಕೋಸು, ಹಾಗೆ ದಪ್ಪ ದೊಣ್ಣಮೆಣಸಿನ್ಕಾಯಿ ಇವಿಷ್ಟು ಹಾಕ್ಬಿಟ್ಟು ನಾವು ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ನೀಟಾಗಿ ಈ ಥರ ಫ್ರೈ ಮಾಡಬೇಕು. ಈ ಥರ ನೀಟಾಗಿ ಫ್ರೈ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಮಗೆ ವೆಜಿಟೇಬಲ್ ಕರಿ. ನಿಮಗೆ ವೆಜಿಟೇಬಲ್ ಕೂರ್ಮಾ ಬೇರೆ ಮತ್ತು ವೆಜಿಟೇಬಲ್ ಕರಿ ಬೇರೆ. ಇದು ನೀವು ದೋಸೆ, ಚಪಾತಿ, ಪೂರಿ ತುಂಬ ಚೆನ್ನಾಗಾಗುತ್ತೆ ಇದು ಒಂದು 10 ನಿಮಿಷ ಫ್ರೈ ಆಗಬೇಕು ಎಣ್ಣೆಯಲ್ಲೇ. ನೋಡಿ ಇದು ಫ್ರೈ ಆಗಿದೆ. ಇವಾಗ ವೆಜಿಟೇಬಲ್ಸ್ ಎಲ್ಲ ಎಣ್ಣೆಯಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ರುಬ್ಬಿಟ್ಟಿದ್ದೆ ನೋಡಿರಿ, ಇಷ್ಟು ಈ ಥರ ತರಕಾರಿಯಾಗಿ ರುಬ್ಬಬೇಕು. ಇದನ್ನು ಇವಾಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ರುಬ್ಬಿಟ್ಟಿರುವಂತಹ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲೆನ ಹಾಕಿ ನೀಟಾಗಿ ನಾವು ಫ್ರೈ ಮಾಡಬೇಕು. ಇದು ನಮಗೆ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಆಮೇಲೆ ನೀವು ಲಿಡ್ ಕ್ಲೋಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ನಮಗೆ ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಈ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಅಂದ್ಬಿಟ್ಟು. ಈ ಥರ ಮಸಾಲೆ ಹುರಿದ್ರೆ ಈ ಥರ ನಮಗೆ ಎಣ್ಣೆ ಎಲ್ಲ ಬಿಡಬೇಕು.
ನೋಡ್ತಾ ಇರ್ಬೋದು ಈ ಥರ ಎಣ್ಣೆ ಎಲ್ಲ ಬಿಡಬೇಕು. ಇದಕ್ಕಿವಾಗ ನೀರು ಹಾಕ್ಬಿಟ್ಟು, 1 ಲೋಟದಷ್ಟು ನೀರು ಹಾಕ್ಬಿಟ್ಟು ನಾನು ಇದನ್ನು ಬೇಯಿಸ್ತಾ ಇದ್ದೀನಿ. ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲು ಕೂಗಿಸ್ಬೇಕು. ಜಾಸ್ತಿ ಕೂಗ್ಸೋಕೆ ಹೋಗ್ಬೇಡಿ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸಾಫ್ಟ್ ಆದರೆ ಚೆನ್ನಾಗಾಗಲ್ಲ ತಿನ್ನೋಕ್ಕೆ. ಇವಾಗ ಇದನ್ನು ಒಂದು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ನೋಡಿ ಇವಾಗ 2 ವಿಸಿಲ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇದು 2 ವಿಸಿಲ್ ಬರಬೇಕು. ನೋಡಿ ಇವಾಗ ವಿಸಿಲ್ ಕೂಗಿದೆ, ತಣ್ಣಗಾಗಿದೆ. ಇವಾಗ ತೆಗಿಯೋಣ. ನೋಡಿ ಆಗಿದೆ ಇವಾಗ. ನೋಡಿ ಇದು ಇವಾಗ ಆಗಿದೆ. 3 ವಿಸಿಲ್ ಕೂಗಿದೆ. ನೋಡಿ ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತೆಗೆಯೋಣ. ನೋಡಿ ಇವಾಗ ವೆಜಿಟೇಬಲ್ ಕರಿ ರೆಡಿಯಾಗಿದೆ. ಅದ್ರ ಜೊತೆಗೆ ನಾನು ಪೂರಿನ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ. ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ನೀವು ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹೋಟೆಲ್ ಶೈಲಿಯ ವೆಜಿಟೇಬಲ್ ಕರಿ. ನೀವು ಸಹ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.